ಬಿಜೆಪಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸ್ವಲ್ಪ ಹಾಲಿನ ಬೆಲೆ ಹೆಚ್ಚಾಗಿದೆ ಅಥವಾ ಚಿಲ್ಲರೆ ಬೆಲೆ ಹೆಚ್ಚಾಗಿದೆ ಎಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನಾಕ್ರೋಶ ಏನು ಕಾರ್ಯಕ್ರಮವರು ಮಾಡ್ತಾ ಇರುವಾಗ ನಿಜವಾಗಿ ಜನಾಕ್ರೋಶ ಮಾಡಬೇಕಾದವರು ಕಾಂಗ್ರೆಸ್ನವರು ಅವರಲ್ಲ. ಬಹುಶಃ 50 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆದಾಗ ಅದು ಬರೀ ಸಿಲಿಂಡರ್ ಅಥವಾ ಗ್ಯಾಸಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ಮೇಲೆ ಅವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದರ ಪರಿಣಾಮ ಅದರಲ್ಲಿ ಸಾಗಾಟ ಮಾಡುವಂತ ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳ್ತದೆ. ಅದು ತರಕಾರಿ ಆಗಿರ್ಬೋದು ಅಥವಾ ಬೇರೆ ಸಾಮಾನಾಗಿರ್ಬೋದು, ಪ್ರತಿಯೊಂದರ ಮೇಲೆ ಬೆಲೆ ಏರಿಕೆ ಆಗುವುದರಿಂದ ಅದರ ಬಿಸಿ ಪಟ್ಟಿ ಕುಟುಂಬಕ್ಕೆ ತಲುಪುವುದರಿಂದ ಪ್ರಾಯಶಃ ಇವತ್ತು ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಇವತ್ತೊಂದು ನಮ್ಮ ಧ್ವನಿಯನ್ನು ಇಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ. 50 ರೂಪಾಯಿ ಹೆಚ್ಚು ಮಾಡಿದೆ. ಮಹಿಳೆಯರಿಗೆ ಆಕ್ರೋಶ ಬಂದಿದೆ. ಯಾಕೆ ಅಂದ್ರೆ ಎಲ್ರಿಗೂ ಸಹ ಗೊತ್ತಿದೆ, ನಮ್ಮ UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು? 400 ರೂಪಾಯಿ. ಈಗ ಗ್ಯಾಸ್ ಬೆಲೆ ಎಷ್ಟಾಗಿದೆ? 1,000 ದಾಟಿದೆ. ಆಮೇಲೆ ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಈಗ ಬಡವರು, ಮಧ್ಯಮ ವರ್ಗದವರು, ಮಹಿಳೆಯರು ಎಲ್ಲ ಜೀವನ ಹೇಗೆ ನಡೆಸಬೇಕು ಅಂತ ಬಿಜೆಪಿಯವರು, ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು. Down, down, BJP. Get lost, BJP. Dikara, dikara, BJP. Dikara, dikara, BJP. Dikara, dikara. Shut down, BJP.